ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕಿಚನ್. ನಿಂಬೆಹಣ್ಣನ ನಾವು ದಿನನಿತ್ಯ ಉಪಯೋಗಿಸ್ತಾನೆ ಇರ್ತೀವಿ. ಚಿತ್ರಾನ್ನಕ್ಕಾಗಿರ್ಬೋದು, ಇಲ್ಲ ಜ್ಯೂಸಿಗಾಗಿರ್ಬೋದು, ಅಥವಾ ಏನಾದರೂ ರೆಸಿಪಿ ಮಾಡಬೇಕಾದ್ರೆ ನಮಗೆ ನಿಂಬೆಹಣ್ಣು ಬೇಕಾಗುತ್ತೆ. ನಾವು ನಿಂಬೆಹಣ್ಣನ ಯೂಸ್ ಮಾಡಿ ಅದರ ಸಿಪ್ಪೆನ ಬಿಸಾಡ್ತೀವಿ. ಈ ರೀತಿ ಸಿಪ್ಪೆನ ಬಿಸಾಡೋದ್ಕಿಂತ ನೀವೇನು ಡೈಲಿ ಯೂಸ್ ಮಾಡ್ತೀರಲ್ವಾ, ಅದನ್ನು ಫ್ರಿಜ್ಜಲ್ಲಿ ಹಾಗೆ ಸ್ಟೋರ್ ಮಾಡ್ತಾ ಬನ್ನಿ. ಅದನ್ನು ಒಂದು 15 ದಿನ ಇಲ್ಲ 20 ದಿನ ಹಾಗೇನೆ ಸ್ಟೋರ್ ಮಾಡ್ತಾ ಬನ್ನಿ. ಇದರಲ್ಲಿ ಏನು ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ನೋಡಿ. ಮೊದಲನೇದಾಗಿ ಸ್ಟವ್ನ ಆನ್ ಮಾಡಿ ಒಂದು ಪಾತ್ರೆನ ಇಡಿ. ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಅದಕ್ಕೆ ನೀವು ಸ್ಟೋರ್ ಮಾಡಿ ಇಟ್ಟಿರುವಂಥ ನಿಂಬೆಹಣ್ಣಿನ ಸಿಪ್ಪೆನ ಹಾಕ್ಕೋಬೇಕು. ಇದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಇದನ್ನು ಮುಚ್ಚಿ ಒಂದು 15ರಿಂದ 20 ನಿಮಿಷ ನಾವು ಚೆನ್ನಾಗಿ ಕುದಿಸ್ಕೋಬೇಕು. ಇದನ್ನು ನಾವು ಕ್ಲೀನಿಂಗ್ ಸೊಲ್ಯೂಷನ್ ಥರ ಉಪಯೋಗ ಮಾಡೋದ್ರಿಂದ ಇದನ್ನು ನೀಟಾಗಿ ಈ ರೀತಿ ಕುದಿಸ್ಕೋಬೇಕಾಗುತ್ತೆ. ಈ ಥರ ಮಾಡೋದ್ರಿಂದ ಅದು ಹಾಳಾಗೋದಿಲ್ಲ, ತುಂಬ ಫ್ರೆಶ್ ಆಗಿ ತುಂಬ ದಿನ ನಾವು ಅದನ್ನು ಯೂಸ್ ಮಾಡ್ಕೋಬೋದು. ಇದು ಚೆನ್ನಾಗಿ ಕುದ್ದ ಮೇಲೆ ಇದನ್ನು ನಾವು ತಣಿಲಿಕ್ಕೆ ಬಿಡಬೇಕು. ನೋಡಿ, ಈ ರೀತಿ ತಣ್ಣಗಾದ್ಮೇಲೆ ಇದನ್ನು ನಾವು ನೀಟಾಗಿ ಸೋಸ್ಕೋಬೇಕು. ಇದನ್ನು ಚೆನ್ನಾಗಿ ಫಿಲ್ಟರ್ ಮಾಡಿದ್ಮೇಲೆ ಅದ್ರ ಹೋಳೇನಿರುತ್ತೆ ಅಲ್ವಾ, ಅದನ್ನು ನಾವು ನೀಟಾಗಿ ಇಂಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಅದರಲ್ಲಿರೋ ಸತ್ವ ಎಲ್ಲ ಬಿಟ್ಕೊಳ್ಳುತ್ತೆ. ನೀವು ಬೇಕು ಅಂದರೆ ಈ ರೀತಿ ಹೋಳಿರುತ್ತೆ ಅಲ್ವಾ, ಅದನ್ನು ಗ್ರೈಂಡ್ ಮಾಡಿ ಮತ್ತೆ ಫಿಲ್ಟರ್ ಮಾಡಿ ಕೂಡ ಇದೇ ನೀರಿಗೆ ಹಾಕ್ಕೋಬೋದು. ನಾನಿಲ್ಲಿ ಆ ರೀತಿ ಮಾಡ್ತಾ ಇಲ್ಲ, ಇಷ್ಟೇ ಸಾಕು ಅಂತ ಈ ರೀತಿ ಮಾಡ್ತಾ ಇದ್ದೀನಿ. ನೀವು ಬೇಕು ಅಂದರೆ ಆ ಥರ ಕೂಡ ಮಾಡ್ಕೋಬೋದು, ಆದರೆ ಅದು ಸ್ವಲ್ಪ ದಪ್ಪ ಆಗಿಬಿಡುತ್ತೆ. ಹಾಗೆ ಇಲ್ಲಿ 2 ವೇಸ್ಟ್ ಬಾಟಲ್ಗಳನ್ನು ತಗೊಂಡಿದ್ದೀನಿ. ಅದರ ಮೇಲಿರೋ ರ್ಯಾಪರ್ ಎಲ್ಲ ತೆಗೆದುಬಿಟ್ಟು ಅದನ್ನು ನಾವು ಕ್ಲೀನಾಗಿ ತೊಳ್ಕೊಬೇಕು. ಬಾಟ್ಲು ಒಳಗಡೆ ಏನೂ ಕೂಡ ಗಲೀಜು ಇಲ್ಲದೆ ಇರೋ ಹಾಗೆ ಅದನ್ನು ನೀಟಾಗಿ ತೊಳೆದು ಮತ್ತೆ ಅದರಲ್ಲಿ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಳುವಂಥದ್ದು. ನೀವೇನಾದರೂ ಗಲೀಜು ಬಾಟ್ಲಿಗಳಿಗೆ ಸೊಲ್ಯೂಷನ್ ಅಲ್ಲ ಅಂತ ಹಾಗೆ ತುಂಬಿಸಿಟ್ರೆ ಅದು ಹಾಳಾಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಈ ರೀತಿ ನೀಟಾಗಿ ತೊಳೆದು ಬಿಟ್ಟು ನಾವು ಸ್ಟೋರ್ ಮಾಡಿ ಇಟ್ಕೋಬೇಕಾಗತ್ತೆ. ನಿಂಬೆಹಣ್ಣನ್ನು ನಾವು ಯೂಸ್ ಮಾಡಿದ್ಮೇಲೆ ಅವಾಗಲೇ ಡಸ್ಟ್ಬಿನ್ನಿಗೆ ಹಾಕೋದನ್ನು ಬಿಟ್ಟು ಅದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ರೆ ಈ ರೀತಿ ಸೊಲ್ಯೂಷನ್ನ ನಾವು ರೆಡಿ ಮಾಡಿ ಇಟ್ಕೋಬೋದು. ಹಾಗೆಯೇ ಬಾಟ್ಲಿಗೆ ತುಂಬಿಸ್ಬೇಕಾದ್ರೆ ಫುಲ್ಲು ಬಾಟಲ್ ಮಾಡ್ಕೋಬೇಡಿ, ಸ್ವಲ್ಪ ಅಂದರೆ ಒಂದು ಮುಕ್ಕಾಲಷ್ಟು ಅದಕ್ಕೆ ತುಂಬಿಸಿ ಇಡಬೇಕಾಗತ್ತೆ. ಇದಕ್ಕೆ ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಡಿಶ್ ವಾಶ್ ಜೆಲ್ಲನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ನಿಮಗೆ ಬಿಟ್ಟಿದ್ದು ಎಷ್ಟು ಪ್ರಮಾಣದಲ್ಲಿ ಬೇಕು ಅನ್ನೋದು. ಅಂದರೆ ನಿಮಗೆ ತುಂಬ ಕ್ಲೀನಿಂಗ್ ಜಾಸ್ತಿ ಇದೆ ಅಂದಾಗ ನೀವು ಜಾಸ್ತಿ ಡಿಶ್ ವಾಶ್ ಜೆಲ್ಲನ್ನು ಹಾಕ್ಕೊಳ್ಳಿ. ಇದನ್ನು ನಾವು ಕ್ಲೀನಿಂಗ್ ಪರ್ಪಸ್ಸಿಗಂತಲೇ ಯೂಸ್ ಮಾಡೋದ್ರಿಂದ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟು ಪ್ರಮಾಣದಲ್ಲಿ ನೀವು ಡಿಶ್ ವಾಶ್ ಜೆಲ್ಲನ್ನು ಹಾಕ್ಕೋಬೋದು. ಈ ಸೊಲ್ಯೂಷನ್ನ ಈ ರೀತಿ ಒಂದು ಸ್ಪ್ರೇ ಬಾಟಲ್ಗೆ ಹಾಕೋದ್ರಿಂದ ನಿಮ್ಮ ಕೆಲಸ ಅಂತೂ ತುಂಬಾ ಈಸಿಯಾಗಿ ಆಗುತ್ತೆ. ಈ ಸೊಲ್ಯೂಷನ್ನ ಯಾವ ರೀತಿ ಎಲ್ಲ ಉಪಯೋಗ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ತೀನಿ ನೋಡಿ. ಮನೆಯಲ್ಲಿ ತುಂಬಾ ಗಲೀಜಾಗುವಂಥ ಜಾಗ ಅಡುಗೆ ಮನೆ. ಅಡುಗೆ ಮಾಡ್ತಾನೆ ಇರ್ತೀವಿ, ಅಲ್ಲಲ್ಲಿ ಎಣ್ಣೆ ಜಿಡ್ಡೆಲ್ಲ ಆಗ್ತಾನೆ ಇರುತ್ತೆ. ಹಾಗೆ ಗ್ಯಾಸ್ ಸ್ಟವ್ ಮೇಲೆ ಕೂಡ ಈ ರೀತಿ ಆಗ್ತಾ ಇರುತ್ತೆ. ಅದನ್ನು ನಾವು ಈ ರೀತಿ ಸೊಲ್ಯೂಷನ್ನ ಹಾಕಿಬಿಟ್ಟು ಕ್ಲೀನ್ ಮಾಡ್ಕೋಬೋದು. ಈ ರೀತಿ ಸೊಲ್ಯೂಷನ್ನ ಹಾಕಿ 1-2-3 ಮಿನಿಟ್ಸ್ ಹಾಗೆ ಬಿಟ್ಟು ಒಂದು ಚೆನ್ನಾಗಿರೋ ಬಟ್ಟೆನಲ್ಲಿ ಈ ರೀತಿಯಾಗಿ ನೀಟಾಗಿ ಒರೆಸ್ಕೋಬೇಕು. ಅಡುಗೆ ಮಾಡಿದ ತಕ್ಷಣ ಸ್ಟವ್ ಮೇಲೆಲ್ಲ ತುಂಬ ಗಲೀಜಾಗಿರುತ್ತೆ. ಆ ಟೈಮಲ್ಲಿ ಈ ರೀತಿ ಸ್ವಲ್ಪ ಸ್ಪ್ರೇ ಮಾಡಿ ಒರೆಸೋದ್ರಿಂದ ಡೀಪ್ ಕ್ಲೀನಿಂಗ್ ಮಾಡೋ ಅವಶ್ಯಕತೆ ಇರಲ್ಲ, ಒಂದೇ ಸಲ ಕ್ಲೀನಾಗಿ ಬಿಡುತ್ತೆ. ಹಾಗೆಯೇ ಕಿಚನ್ ಸೈಡಲ್ಲೆಲ್ಲ ನೋಡಿ, ಅಲ್ಲಿ ಎಣ್ಣೆ ಜಿಡ್ಡೆಲ್ಲ ಸ್ಟೋರ್ ಆಗಿಬಿಟ್ಟಿರುತ್ತೆ. ಅಂಥ ಪ್ಲೇಸಲ್ಲಿ ಕೂಡ ಈ ರೀತಿ ಸ್ಪ್ರೇ ಮಾಡಿ 1-2-3 ಮಿನಿಟ್ಸ್ ಹಾಗೆ ಬಿಟ್ಟು ಬ್ರಷಲ್ಲಿ ಈ ರೀತಿ ನೀಟಾಗಿ ಉಜ್ಜೋದ್ರಿಂದ ಎಂಥ ಕಲೆ ಕೊಳೆಗಳಾದರೂ ನೀಟಾಗಿ ಹೋಗುತ್ತೆ. ಹಾಗೆ ಕಿಚನ್ ಟಾಪ್ ಕೌಂಟರ್ ಆಗಿರ್ಬೋದು ಅಥವಾ ಕಿಚನಲ್ಲಿ ಎಷ್ಟೆಲ್ಲ ಪ್ಲೇಸ್ಗಳಿರುತ್ತೆ ಅಲ್ಲೆಲ್ಲ ಈ ರೀತಿ ನಾವು ಸ್ಪ್ರೇ ಮಾಡಿ ಒಂದು ಒಣಗಿರೋ ಬಟ್ಟೆನಲ್ಲಿ ನೀಟಾಗಿ ಒರೆಸ್ಕೋಬೋದು. ಆದರೆ ಸ್ಪ್ರೇ ಮಾಡಿ ಒಂದು 2-3 ನಿಮಿಷ ಹಾಗೆ ಬಿಡಿ, ಆವಾಗ ಅದರಲ್ಲಿ ಏನೇ ಜಿಡ್ಡಿನಂಶ ಇದ್ದರೂ ಕೂಡ ಅದು ಬಿಟ್ಕೊಳ್ತಾ ಬರುತ್ತೆ. ಯಾಕಂದರೆ ಈ ಸೊಲ್ಯೂಷನಲ್ಲಿ ನಾವು ಉಪ್ಪು ಹಾಕಿರ್ತೀವಿ, ನಿಂಬೆಹಣ್ಣು ಇರುತ್ತೆ, ಹಾಗೆಯೇ ಡಿಶ್ ವಾಶ್ ಜೆಲ್ ಇರುತ್ತೆ. ಅದು ಎಂಥ ಕಲೆ ಕೊಳೆ ಏನೇ ಇದ್ದರೂ ಕೂಡ ನೀಟಾಗಿ ಹೋಗೋ ಹಾಗೆ ಮಾಡುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ಬಿಟ್ಟು ನೀವು ಈ ರೀತಿ ಬಟ್ಟೆನಲ್ಲಿ ಒರೆಸ್ಕೋಬೇಕು, ಆವಾಗ ತುಂಬಾ ಕ್ಲೀನ್ ಆಗುತ್ತೆ. ಮೇಯ್ನಾಗಿ ಫ್ರಿಜ್ಜನ್ನ ನಾವು ತುಂಬಾ ಸಲ ತೆಗೆದು ಹಾಕೋದು ಈ ರೀತಿ ಮಾಡ್ತಾ ಇರ್ತೀವಿ. ಫ್ರಿಜ್ ಕೂಡ ಹಾಗೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಸಲ ಈ ರೀತಿ ನಾವು ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ರಾತ್ರಿ ಮಲಗೋಕ್ಕಿಂತ ಮುಂಚೆ ಒಂದ್ಸಲ ಈ ರೀತಿ ಸ್ಪ್ರೇ ಮಾಡಿ ಒಣಗಿರೋ ಬಟ್ಟೆನಲ್ಲಿ ನೀಟಾಗಿ ಒರೆಸ್ಕೊಳ್ಳಿ, ಆವಾಗ ಫ್ರಿಜ್ ಅನ್ನೋದು ತುಂಬಾ ನೀಟಾಗಿ ಕ್ಲೀನಾಗಿರುತ್ತೆ. ಡೈನಿಂಗ್ ಟೇಬಲ್ಗಳಾಗಿರ್ಬೋದು ಇಲ್ಲ ಸ್ಟಡಿ ಟೇಬಲ್ಗಳಾಗಿರ್ಬೋದು ಅಥವಾ ಈ ರೀತಿ ಚಿಕ್ಕ ಟೇಬಲ್ಗಳನ್ನು ಕೂಡ ನಾವು ಇದೇ ಸೊಲ್ಯೂಷನಿಂದ ಆರಾಮಾಗಿ ಕ್ಲೀನ್ ಮಾಡ್ಕೋಬೋದು. ಇದರಿಂದ ನಿಮ್ಮ ಕೈಗಳಿಗೆ ಕೂಡ ಏನೂ ಕೂಡ ಎಫೆಕ್ಟ್ ಆಗೋದಿಲ್ಲ.
ಹಾಗೆ ಬಾಗಿಲಿಗೆ ಕೂಡ ಈ ರೀತಿ ಸ್ಪ್ರೇ ಮಾಡಿ ಒಂದು ಬಟ್ಟೆನಲ್ಲಿ ನೀಟಾಗಿ ಒರೆಸ್ಕೋಬೋದು. ದಿನ ಈ ರೀತಿ ಒಂದೊಂದು ಸಲ ಮಾಡ್ತಾ ಬನ್ನಿ, ನಿಮ್ಮ ಮನೆ ನೋಡಿ ಎಷ್ಟು ಕ್ಲೀನಾಗಿರುತ್ತೆ ಅಂತ. ನಾವು ಆಮೇಲೆ ಮಾಡೋಣ ಅಂತ ಹಾಗೆ ಬಿಟ್ಟಿರ್ತೀವಿ, ಆವಾಗಲೇ ತುಂಬ ಗಲೀಜಾಗಿಬಿಟ್ಟಿರುತ್ತೆ. ಹಾಗಾಗಿ ದಿನಕ್ಕೊಂದು ಸಲ ಇಲ್ಲಾಂದರೆ 2 ಸಲ ನಾವು ಈ ರೀತಿಯಾಗಿ ಮಾಡ್ಕೋಬೋದು. ನೋಡಿ ಇವಾಗ ಬಾಗಿಲು ಎಷ್ಟು ಕ್ಲೀನ್ ಆಯಿತು ಅಂತ. ಹಾಗೆಯೇ ಬಾತ್ರೂಮಿಗೆ ಕೂಡ ಈ ಸೊಲ್ಯೂಷನ್ನ ನಾವು ಯೂಸ್ ಮಾಡ್ಕೋಬೋದು. ದುಬಾರಿ ಸೊಲ್ಯೂಷನ್ನ ನೀವು ತಗೊಂಡು ಯೂಸ್ ಮಾಡೋದಕ್ಕಿಂತ ಈ ರೀತಿ ಸೊಲ್ಯೂಷನ್ನ ಮನೆಯಲ್ಲೇ ಮಾಡಿ ಉಪಯೋಗಿಸ್ಕೋಬೋದು. ವೀಕ್ಲಿ ಒಂದು 2 ಸಲ ನೀವು ಬಾತ್ರೂಮ್ ಕ್ಲೀನ್ ಮಾಡ್ತೀರಾ ಅಂದರೆ, ಒಂದು ಸಲ ಈ ಸೊಲ್ಯೂಷನಿಂದ ಕ್ಲೀನ್ ಮಾಡಿ, ಇನ್ನೊಂದು ಸಲ ನೀವೇನು ಮಾರ್ಕೆಟಿಂದ ತರ್ತೀರಾ ಆ ಸೊಲ್ಯೂಷನಿಂದ ಕೂಡ ಕ್ಲೀನ್ ಮಾಡಿ. ಈ ರೀತಿ ಮಾಡೋದ್ರಿಂದ ನಿಮಗೆ ಖರ್ಚು ಕೂಡ ಉಳಿಯುತ್ತೆ. ಹಾಗೆಯೇ ಬಾತ್ರೂಮ್ ಟೈಲ್ಸ್ಗಳಿರುತ್ತೆ ನೋಡಿ, ಅದನ್ನು ಕೂಡ ಇದರಿಂದ ಕ್ಲೀನ್ ಮಾಡ್ಕೋಬೋದು. ಹಾಗೆಯೇ ಟೈಲ್ಸ್ ಸೈಡ್ಗಳೆಲ್ಲ ಇದನ್ನು ಹಾಕ್ಬಿಟ್ಟು ನೀಟಾಗಿ ಈ ರೀತಿ ಬ್ರಷಲ್ಲಿ ಉಜ್ಜೋದ್ರಿಂದ ಎಂಥ ಕಲೆ ಕೊಳೆ ಇದ್ರೂ ಕೂಡ ನೀಟಾಗಿ ಹೋಗುತ್ತೆ. ಫ್ರೆಂಡ್ಸ್, ನೋಡಿದ್ರಲ್ವಾ ಬಿಸಾಕು ಅಂತ ನಿಂಬೆಹಣ್ಣಿನ ಸಿಪ್ಪೆಯಿಂದ ಹೇಗೆಲ್ಲ ನಾವು ಉಪಯೋಗ ಮಾಡ್ಕೋಬೋದು ಅಂತ. ಈ ವಿಡಿಯೋ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಅಥವಾ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.